ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬದ ಸಂಭ್ರಮ. ಅಟಲ್ ಬಿಹಾರಿ ವಾಜಪೇಯಿ 13 ದಿನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಆಕಸ್ಮಿಕವೆಂಬಂತೆ ನಮ್ಮ ಕನ್ನಡದ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಮುರುಸುಳಿ ಮಾರಾನ್ ಮತ್ತು ದೇವೇಗೌಡರು ಸಿಂಗ್ ನಿವಾಸಕ್ಕೆ ಹೋಗಿದ್ರು. ಆದ್ರೆ ಈಗ ಬರುತ್ತೇನೆ ಎಂಬುದು ಹೇಳಿ ಹೋದ ವಿಂಗ್ ಸಿಂಗ್ ಮನೆಯ ಹಿಂಬಾಗಿಲಿನಿಂದ ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಹಿಂದುಳಿದ ವರ್ಗದಿಂದ ಬಂದವರು ಅನ್ನೋದು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಿಂದ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಟ್ಟಿದ್ದು ಅವರ ಗಮನ ಸೆಳೆಯಲು ಕಾರಣವಾಗುತ್ತೆ. ಹದಿಮೂರು ದಿನಗಳ ಬಿಜೆಪಿ ಸರ್ಕಾರದ ಬಳಿಕ ದೇಶದ 13ನೇ ಪ್ರಧಾನಿಯಾಗಿ ದೇವೇಗೌಡರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಜಾತಿ ಪ್ರಾಬಲ್ಯವೂ ಕೂಡ ಇಲ್ಲದ ಹಳ್ಳಿಯಿಂದ ಬಂದು ದೇವೇಗೌಡರು ಪ್ರಧಾನಿಯಾಗಿದ್ರು. ಎಸ್ ಮೀನಾಕ್ಷಿ ಸುಂದರಂ ಅವರು ಕೂಡ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. 1996 ಜೂನ್ 1ರಿಂದ 1997 ಏಪ್ರಿಲ್ 21ರವರೆಗೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕೋಮು ಗಲಭೆ ನಡೆಯದಂತೆ ನೋಡಿಕೊಂಡ್ರು. ಸ್ಥಗಿತಗೊಂಡ ಪಾಕಿಸ್ತಾನದ ಜೊತೆಗಿನ ಮಾತುಕತೆಯನ್ನ ಕೂಡ ಪುನರಾರಂಭಿಸಿದ್ರು. ಅವ್ರು ಯಾವ ರೀತಿಯಾಗಿ ಸಾಧನೆ ಮಾಡಿದ್ರು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನೆನಪಿಡಬೇಕಾದಂತಹ ಪರಿಸ್ಥಿತಿ. 323 ದಿನಗಳ ಕಾಲ ದೆಹಲಿಯ ಗದ್ದುಗೆಯಲ್ಲಿದ್ರೂ ಕೂಡ ದೇವೇಗೌಡರು ನೋಡಿ, ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡಾಗ ದೇವೇಗೌಡರ ಸರ್ಕಾರಕ್ಕೆ ಬೆಂಬಲ ನೀಡಲು ಬಿಜೆಪಿ ಮುಂದಾಗುತ್ತೆ. ಅಂದಿನಿಂದ ಕಾವೇರಿಯಲ್ಲಿ ಎಷ್ಟೋ ನೀರು ತಮಿಳುನಾಡಿಗೆ ಸೇರಿದೆ. ಈಗ ಅದೇ ಬಿಜೆಪಿಗೆ ದೇವೇಗೌಡರು ಬೆಂಬಲವನ್ನು ನೀಡ್ತಾ ಇದ್ದಾರೆ. 1997ರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಶಿಫಾರಸನ್ನ ಮಾಡಿದ್ದು ಗುಜರಾಲ್. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಮನೆ ಮಾಡಿದೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಾಗಿರಬಹುದು, ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಇವತ್ತು ಹುಟ್ಟುಹಬ್ಬದ ಸಂಭ್ರಮವನ್ನ ಶುಭ ಕೋರ್ತಾ ಇದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಎಚ್.ಡಿ. ದೇವೇಗೌಡ ಅವರಿಗೆ ಪ್ರಧಾನಿ ಮೋದಿ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಶುಭ ಕೋರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆ ಮೂಲಕ ಎಚ್.ಡಿ. ದೇವೇಗೌಡ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಾರ್ವಜನಿಕ ಸೇವೆಗಾಗಿ ಎಲ್ಲೆಡೆ ಗೌರವಾನ್ವಿತರಾಗಿದ್ದಾರೆ. ತಮ್ಮ ಮುತ್ಸದಿತನ ಹಾಗೂ ಜನರ ಸೇವೆಗಾಗಿ ಅವರಲ್ಲಿರುವ ಉತ್ಸಾಹ ಮೆಚ್ಚುವಂಥದ್ದು. ಹಲವಾರು ವಿಷಯಗಳ ಬಗ್ಗೆ ಕುರಿತು ಅವರು ಬುದ್ಧಿವಂತಿಕೆ, ಒಳನೋಟಗಳ ಶಕ್ತಿ, ಅವರಿಗೆ ದೀರ್ಘ ಆರೋಗ್ಯಕರ ಜೀವನ ಕರುಣಿಸಲಿ ಅಂತ ಹಾರೈಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲೂ ಕೂಡ ಶುಭ ಕೋರಿದ್ದಾರೆ. ನಾಡಿನ ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿಗಳು ಆದಂತಹ ಎಚ್.ಡಿ. ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ, ಹಾಗೆ ಮತ್ತಷ್ಟು ಕಾಲ ತಮಗೆ ಉತ್ತಮ ಆರೋಗ್ಯ ಮತ್ತು ಆಯಸ್ಸು ದೇವರು ಕರುಣಿಸಲಿ ಎಂದು ಹಾರೈಸುತ್ತೇನೆ ಎಂದು ವಿಶ್ ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವರಾಗಿರುವಂತಹ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಶುಭ ಕೋರಿದ್ದಾರೆ. ತಮ್ಮ ತಂದೆಯವರಿಗೆ ಭಕ್ತಿಪೂರ್ವಕವಾದಂತಹ ಶುಭಾಶಯಗಳು ತಿಳಿಸಿದ್ದಾರೆ. ಪೂಜ್ಯ ತಂದೆಯವರು ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ಸ್ಫೂರ್ತಿ ಆಗಿದ್ದಾರೆ. ಈ ಮಹಾನ್ ನಾಯಕನ ಕುಡಿಯಾಗಿ ಹುಟ್ಟಿರೋದು ನನ್ನ ಜನ್ಮ ಜನ್ಮದ ಸುಕೃತ. ಆ ಭಗವಂತ ನನ್ನ ತಂದೆಯವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕರುಣಿಸಲಿ, ಸುದೀರ್ಘ ಕಾಲ ನಮಗೆಲ್ಲ ಮಾರ್ಗದರ್ಶನ ಮಾಡಿ ಜನ ಸೇವೆ ಮಾಡುವ ಚೈತನ್ಯ ನೀಡಲಿ ಎಂದು ಹಾರೈಸಿದ್ದಾರೆ. ಸೊ ಇವೆಲ್ಲವೂ ಕೂಡ ನೋಡಿದಂತಹ ಸಂದರ್ಭದಲ್ಲಿ, ದೇವೇಗೌಡರ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ, ದೇವೇಗೌಡರು ಯಾವಾಗ ಪ್ರಧಾನಿ ಆದರೂ ಆಕ್ಸಿಡೆಂಟ್ ಪ್ರಧಾನಿ ಅಂತ ಯಾಕೆ ಕರೀತಾರೆ, ಏನು ಕತೆ ಅನ್ನುವಂಥದ್ದು. ಯಾಕಂದರೆ ಎಲ್ಲವೂ ಕೂಡ ಇತಿಹಾಸವನ್ನು, ಯಾಕಂದರೆ ಇವತ್ತು ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆ, ಅವರ ಇತಿಹಾಸ, ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಮಾಡಿದಂಥ ಸಾಧನೆಗಳು ಈಗಲೂ ಕೂಡ ನೆನಪಿದೆ ನಮಗೆ. ಸೊ ಅವೆಲ್ಲವೂ ಕೂಡ ಇವತ್ತು ನೋಡ್ತಾ ಹೋಗೋಣ. 11ನೇ ಲೋಕಸಭೆಯ 3 ಪ್ರಧಾನಿಗಳ ಕಂಡಿತ್ತು. ಅಟಲ್ ಬಿಹಾರಿ ವಾಜಪೇಯಿ 13 ದಿನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಆಕಸ್ಮಿಕವೆಂಬಂತೆ ನಮ್ಮ ಕನ್ನಡದ ದೇವೇಗೌಡರು ಪ್ರಧಾನಿ ಆಗ್ತಾರೆ.
ದಕ್ಷಿಣ ಭಾರತದ ಮೊದಲ ಪ್ರಧಾನಿ, ಕರ್ನಾಟಕದಿಂದ ಆಯ್ಕೆಯಾದಂಥ ಏಕೈಕ ಪ್ರಧಾನಿ ಎಂಬ ಹೆಗ್ಗಳಿಕೆಯೂ ಕೂಡ ಇವರು ಪಡೆದುಕೊಳ್ತಾರೆ. ಹಾಗೆ ಮಣ್ಣಿನ ಮಗ, ಹರದನಹಳ್ಳಿಯ ದೊಡ್ಡಗೌಡರ ಮಗ ದೇವೇಗೌಡ ಇದ್ದಕ್ಕಿದ್ದ ಹಾಗೆ ಭಾರತದ ರಾಜಕಾರಣದಲ್ಲಿ ಒಂದರೆ ಯಾವ ರೀತಿಯಾದಂದರೆ ಸಂಚಲನವನ್ನ ಮೂಡಿಸ್ತಾರೆ ಅಂತಂದ್ರೆ, ವಾಜಪೇಯಿ ಅವರ ರಾಜೀನಾಮೆ ಬಳಿಕ ದೆಹಲಿಯಲ್ಲಿ ಕ್ಷಿಪ್ರಿಯ ರಾಜಕೀಯ ಬೆಳವಣಿಗೆಗಳಾಗ್ತವೆ. ಬಿಜೆಪಿ ಬಳಿಕ ಎರಡನೇ ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ ಸರ್ಕಾರ ರಚನೆಯ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಆಗ ಬಿಜೆಪಿ ಕಾಂಗ್ರೆಸ್ನೊಳಗಿನ ಪರ್ಯಾಯವಾದ ಸಂಯುಕ್ತ ರಂಗವೊಂದು ಹುಟ್ಟಿಕೊಂಡಿತು. ಸಣ್ಣ ಪುಟ್ಟ ಪಕ್ಷಗಳಲ್ಲೂ ಕೂಡ ಸಂಯುಕ್ತ ರಂಗದ ಜೊತೆ ಸೇರಿಕೊಂಡವು. 11ನೆಯ ಲೋಕಸಭೆಯ ಚುನಾವಣೆಯಲ್ಲಿ 196 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತಹ ಜನತಾದಳ 46 ಸೀಟ್ಗಳನ್ನ ವಿಜಯವನ್ನ ಸಾಧಿಸುತ್ತೆ. ಬಿಹಾರದಲ್ಲಿ 22 ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಆ ವರ್ಷ ಕರ್ನಾಟಕದಲ್ಲಿ ಜನತಾದಳ 16 ಸೀಟ್ಗಳನ್ನ ಪಡೆದುಕೊಂಡಿತ್ತು. ಸಂಯುಕ್ತ ರಂಗಕ್ಕೆ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ನೀಡುತ್ತೆ. ಸಂಯುಕ್ತ ರಂಗದಲ್ಲಿ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಗೊಂದಲವನ್ನ ಬಿದ್ದಿತ್ತು. ಅವರು ಮೊದಲ ಆಯ್ಕೆ ವಿಪಿ ಸಿಂಗ್ ಆಗಿದ್ರು. ಸಿಂಗರನ್ನ ಒಪ್ಪಿಸಲು ಕರುಣಾನಿಧಿ, ಚಂದ್ರಬಾಬು ನಾಯ್ಡು, ಮುರುಸುಳಿ ಮಾರಾನ್ ಮತ್ತು ದೇವೇಗೌಡರು ಸಿಂಗ್ ನಿವಾಸಕ್ಕೆ ಹೋಗಿದ್ರು. ಆದ್ರೆ ಈಗ ಬರುತ್ತೇನೆ ಎಂಬುದು ಹೇಳಿ ಹೋದ ವಿಂಗ್ ಸಿಂಗ್ ಮನೆಯ ಹಿಂಬಾಗಿಲಿನಿಂದ ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಅವರಿಗೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಮತ್ತೆ ಪ್ರಧಾನಿಯಾಗುವ ಆಸೆ ಇರಲಿಲ್ಲ. ಕೊನೆಯ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ 2 ರಂಗದ ಜ್ಯೋತಿ ಬಸು ಅವರನ್ನೇ ಪ್ರಧಾನಿ ಮಾಡೋದಕ್ಕೆ ಅಂತ ನಿರ್ಧಾರವನ್ನ ಮಾಡ್ತಾರೆ. ಆದರೆ ಜ್ಯೋತಿ ಬಸು ಆ ಪ್ರಸ್ತಾವವನ್ನ ನಿರಾಕರಿಸ್ತಾರೆ. ಅಂದು ಭಾರತದ ರಾಜಕಾರಣದಲ್ಲಿ ಎಡಪಕ್ಷ ಮಾಡಿದ ಹಿಮಾಲಯನ ಬ್ಲಡನ್ ಎಂದು ಇತಿಹಾಸದಲ್ಲಿ ದಾಖಲಾಗುತ್ತೆ. ಜ್ಯೋತಿ ಬಸು ಸೂಚಿಸಿದ ಹೆಸರನ್ನೇ ದೇವೇಗೌಡರದ್ದು. ಆಗ ಎಚ್.ಡಿ. ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಹೆಸರಾದವರು ಆಗಿರಲಿಲ್ಲ. ಹಿಂದುಳಿದ ವರ್ಗದಿಂದ ಬಂದವರು ಅನ್ನೋದು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಿಂದ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಟ್ಟಿದ್ದು ಅವರ ಗಮನ ಸೆಳೆಯಲು ಕಾರಣವಾಗುತ್ತೆ. ದೇವೇಗೌಡರು ಕೂಡ ಮೊದಲು ನಿರಾಕರಿಸಿದ್ರು. ಈ ಕಾಂಗ್ರೆಸ್ನವರು ಚರಣ್ ಸಿಂಗ್ ಮತ್ತು ವಿಪಿ ಸಿಂಗ್ ಮತ್ತು ಚಂದ್ರಶೇಖರ್ಗೆ ಏನ್ ಮಾಡಿದ್ರು ಅನ್ನೋದನ್ನ ಮರೆಯಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಎಚ್.ಡಿ. ದೇವೇಗೌಡರು ಆಕ್ಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆದ್ರು. 13 ದಿನಗಳ ಬಿಜೆಪಿ ಸರ್ಕಾರದ ಬಳಿಕ ದೇಶದ 13ನೇ ಪ್ರಧಾನಿಯಾಗಿ ದೇವೇಗೌಡರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಕೇವಲ ಒಂದು ಸೂಟ್ ಕೇಸ್ ಹಿಡಿದು ಬೆಂಗಳೂರಿನ ಅನುಗ್ರಹದಿಂದ ದೆಹಲಿಯ 7 RCR ನತ್ತ ಹೆಜ್ಜೆ ಹಾಕ್ತಾ ಇದ್ರು. ಆದ್ರೆ ಎಚ್.ಡಿ. ದೇವೇಗೌಡರು ಒಂದೇ ಸೂಟ್ ಕೇಸ್, ಯಾಕೆಂದ್ರೆ ತಾನು ಎಷ್ಟು ದಿನಗಳ ಕಾಲ ಪ್ರಧಾನಿಯಾಗಿ ಇರ್ತೇನೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಇದು ತಾತ್ಕಾಲಿಕ ಅನಿಶ್ಚಿತ ಹುದ್ದೆ ಎನ್ನುವುದು ಅವರಿಗೆ ಬೆಂಗಳೂರಿನಿಂದ ಹೊರಡುವಾಗಲೇ ಮನವರಿಕೆ ಆಗಿಬಿಡುತ್ತೆ. ದೆಹಲಿಯ ಪ್ರತಿಷ್ಠಿತ ರಾಜಕಾರಣಿಗಳ ಒಳನಾಟವಿದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಜಾತಿ ಪ್ರಬಲವೂ ಕೂಡ ಇಲ್ಲದ ಹಳ್ಳಿಯಿಂದ ಬಂದು ದೇವೇಗೌಡರು ಪ್ರಧಾನಿಯಾಗಿದ್ರು. ಅದು ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯವಾಗಿತ್ತು. ಆವರೆಗೆ ಚೌಧರಿ ಚರಣ್ ಸಿಂಗ್ ಮಾತ್ರ ಹಿಂದುಳಿದ ವರ್ಗಗಳಿಂದ ಬಂದು ಅದು ಕೇವಲ 23 ದಿನಗಳ ಕಾಲವಷ್ಟೇ ಪ್ರಧಾನಿಯಾಗಿದ್ರು. ಬೆಂಗಳೂರಿನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಅನುಗ್ರಹದಲ್ಲಿ ಒಂದು ಔತಣಕೂಟವು ಕೂಡ ಏರ್ಪಡಿಸಲಾಗಿತ್ತು. ದೇವೇಗೌಡರು ಪ್ರಧಾನಿಯಾಗಿ ನೇಮಕವಾದ ಸಂಭ್ರಮದಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತು. ದೇವೇಗೌಡರ ಕರೆಯುತ್ತಂತೆ ವಾಷಿಂಗ್ಟನ್ ಡಿಸಿಯಿಂದ ದಿಢೀರ್ನೆ ಬೆಂಗಳೂರಿಗೆ ಬಂದರು. ಎಸ್ ಮೀನಾಕ್ಷಿ ಸುಂದರಂ ಅವರು ಕೂಡ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಮೀನಾಕ್ಷಿ ಸುಂದರಂ ಬರುವಿಕೆಯನ್ನ ಕಾಯ್ತಾ ಇದ್ರು ಚೆನ್ನಮ್ಮ. ತುಂಬಾ ವರ್ಷಗಳ ಸಂಘರ್ಷದ ಬಳಿಕ ಗೌಡ್ರು ಮುಖ್ಯಮಂತ್ರಿ ಆಗಿರ್ತಾರೆ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೇವೆ, ಆ ಹೊಸ ಜವಾಬ್ದಾರಿಯನ್ನ ಯಾಕೆ ಒಪ್ಕೊಳ್ಬೇಕು, ನಮಗೆ ತುಂಬಾ ಆತಂಕವಾಗಿದೆ, ದೆಹಲಿಯಲ್ಲಿ ಏನಾಗುತ್ತೋ ಏನು ಗೊತ್ತಿಲ್ಲೋ, ನಮಗೆ ಅವರ ಭಾಷಣ ಬರುವುದಿಲ್ಲ, ನೀವು ದೆಹಲಿಗೆ ನಮ್ಮ ಜೊತೆ ಬರಬೇಕು ಎಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಹೇಳ್ತಾರೆ. ನೋಡಿ, 1996 ಜೂನ್ 1ರಿಂದ 1997 ಏಪ್ರಿಲ್ 21ರವರೆಗೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ತಾನು ಹೆಚ್ಚು ದಿನ ಪ್ರಧಾನಿ ಆಗಿರೋದಿಲ್ಲ ಅನ್ನೋದು ತಿಳಿದಿದ್ದರಿಂದ ಬೇಗನೆ ದೇಶದ ಜನ ನೆನಪಿಡುವಂತೆ ಸಾಧನೆ ಮಾಡಬೇಕೆಂದು ಬಯಸ್ತಾರೆ. ಅವರು 323 ದಿನಗಳಲ್ಲೇ ನೆನಪಿಡುವಂತಹ ಸಾಧನೆಗಳನ್ನ ಮಾಡಿದ್ದದ್ದು ದೇವೇಗೌಡರು. ವಿಶೇಷ ಏನಪ್ಪಾ ಅಂತಂದ್ರೆ, ದೇವೇಗೌಡರ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಅಥವಾ ಭ್ರಷ್ಟಾಚಾರದ ಆರೋಪ ಕೇಳಿ ಬರಲೇ ಇಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕೋಮು ಗಲಭೆ ನಡೆಯದಂತೆ ನೋಡಿಕೊಂಡ್ರು. ಸಣ್ಣ ರಾಜ್ಯಗಳ ರಚನೆಗೆ ಒಲವನ್ನ ಹೊಂದಿದ್ರು ದೇವೇಗೌಡರು. ಉತ್ತರಾಖಂಡ್ ರಾಜ್ಯದ ನಿರ್ಮಾಣಕ್ಕೆ ಅನುಮೋದನೆಯನ್ನ ನೀಡಿದ್ರು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಬದ್ಧರಾಗಿ 65,000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ನೀಡಿದ್ರು. ಈಶಾನ್ಯದ 7 ರಾಜ್ಯಗಳಿಗೆ ಭೇಟಿ ನೀಡಿ ಆ ರಾಜ್ಯಗಳ ಉಗ್ರರ ಸರ್ಕಾರದ ಜೊತೆಯಲ್ಲಿ ಮಾತುಕತೆ ನಡೆಸಲು ಕರೆ ನೀಡಿದ್ರು. ಸ್ಥಗಿತಗೊಂಡ ಪಾಕಿಸ್ತಾನದ ಜೊತೆಗಿನ ಮಾತುಕತೆಯನ್ನ ಕೂಡ ಪುನರಾರಂಭಿಸಿದ್ರು.
ಶಿಷ್ಟಾಚಾರವನ್ನ ಬದಿಗಿಟ್ಟು ಅಂದಿನ ಚೀನಾ ಅಧ್ಯಕ್ಷನನ್ನ ಬರಮಾಡಿಕೊಳ್ಳುವ ಮೂಲಕ ಎರಡು ದೇಶಗಳ ಸಂಬಂಧ ವೃದ್ಧಿಗೆ ನೆರವಾದರು. 323 ದಿನಗಳಲ್ಲೇ ನೆನಪಿಡುವಂತ ಸಾಧನೆಗಳನ್ನ ವಿಶೇಷತೆಯನ್ನ ಇಲ್ಲಿ ಮಾಡಿರುವಂಥದ್ದು. ನೋಡಿ, ಅವ್ರು ಯಾವ ರೀತಿಯಾಗಿ ಸಾಧನೆ ಮಾಡಿದ್ರು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನೆನಪಿಡಬೇಕಾದಂಥ ಪರಿಸ್ಥಿತಿ, ಎಲ್ಲರೂ ಕೂಡ ನೆನಪಿಡಲೇಬೇಕು. ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಈ ರೀತಿಯಾದಂಥ ಸಾಧನೆಗಳನ್ನ ಅಲ್ಲಿ ಮಾಡಿದ್ದಾರೆ. ನೋಡಿ, ರಾಜೀವ್ ಗಾಂಧಿ ಮತ್ತು PV ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರ ಪ್ರಕರಣವನ್ನ ತನಿಖೆಯನ್ನ ನಿಷ್ಕ್ರಿಯಗೊಳಿಸಬೇಕು ಎಂದು ಕಾಂಗ್ರೆಸ್ ದೇವೇಗೌಡರ ಮೇಲೆ ಒತ್ತಡ ಹಾಕಲು ಒಂದ್ ಕಡೆ ಆರಂಭ ಮಾಡುತ್ತೆ. ಕೇಸರಿ ವಿರುದ್ಧ ಯಾವುದೇ ಒಂದು ಹಳೆಯ ಕೇಸನ್ನ ಹುಡುಕಿ CBI ತನಿಖೆ ಆದೇಶಿಸಿತು ನೆನಪವಾಗಿತ್ತು. ಕಾಂಗ್ರೆಸ್ ಸಂಯುಕ್ತ ರಂಗ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆಯಿತು. 323 ದಿನಗಳ ಕಾಲ ದೆಹಲಿಯ ಗದ್ದುಗೆಯಲ್ಲಿ 323 ದಿನಗಳ ಕಾಲ ದೆಹಲಿಯ ಗದ್ದುಗೆಯಲ್ಲಿದ್ದರೂ ಕೂಡ ದೇವೇಗೌಡರು ನೋಡಿ, ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡಾಗ ದೇವೇಗೌಡರ ಸರ್ಕಾರಕ್ಕೆ ಬೆಂಬಲ ನೀಡಲು ಬಿಜೆಪಿ ಮುಂದಾಗುತ್ತೆ. ಆದರೆ ಅಂದು ಬಿಜೆಪಿಯ ಬೆಂಬಲವನ್ನ ದೇವೇಗೌಡರು ನಿರಾಕರಿಸ್ತಾರೆ. ಅಂದಿನಿಂದ ಕಾವೇರಿಯಲ್ಲಿ ಎಷ್ಟೋ ನೀರು ತಮಿಳುನಾಡಿಗೆ ಸೇರಿದೆ. ಈಗ ಅದೇ ಬಿಜೆಪಿಗೆ ದೇವೇಗೌಡರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಮರ್ಜಿಯಲ್ಲಿ ಅಧಿಕಾರ ಮುಂದುವರಿಸುವುದಕ್ಕಿಂತ ಲೋಕಸಭೆ ವಿಸರ್ಜನೆ ಮತ್ತೆ ಚುನಾವಣೆಯ ಮೊರೆ ಹೋಗುವುದಕ್ಕೆ ಸೂಕ್ತ ಎಂದು ದೇವೇಗೌಡರು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ಅದೇ ಹೊತ್ತಿಗೆ ಮಾಧ್ಯಮಗಳು ನಡೆಸಿದಂತಹ ಸಮೀಕ್ಷೆಗಳಲ್ಲಿ ತಕ್ಷಣ ಚುನಾವಣೆಗೆ ನಡೆದರೆ ಬಿಜೆಪಿ ಬಹುಮತ ಗಳಿಸುತ್ತದೆ, ಕಾಂಗ್ರೆಸ್ ಮತ್ತಷ್ಟು ಧೂಳಿಪಟ ಆಗುತ್ತದೆ ಎಂದು ಸಾರುತ್ತೆ. ಹಾಗಾಗಿ ಕಾಂಗ್ರೆಸ್ ಚುನಾವಣೆಗೆ ಹೋಗಲು ಹಿಂಜರಿಯುತ್ತೆ. ಸಂಯುಕ್ತ ರಂಗದ ಮತ್ತೊಬ್ಬ ನಾಯಕನನ್ನ ಪ್ರಧಾನಿ ಪಟ್ಟಕ್ಕೇರಿಸುವ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸಿತು. ಆಗ ವಿದೇಶಾಂಗ ಸಚಿವರಾಗಿದ್ದಂಥ ಇಂದ್ರ ಕುಮಾರ್ ಗುಜ್ರಾಲ್ ಹೆಸರು ಮುಂಚೂಣಿ ಬರುತ್ತೆ. ಗುಜ್ರಾಲ್ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಕಾಂಗ್ರೆಸ್ ಒಂದಿಷ್ಟು ಘೋಷಣೆ ಮಾಡುತ್ತೆ. 1997 ಏಪ್ರಿಲ್ 21ರಂದು ಐಕೆ ಗುಜ್ರಾಲ್ ಅವರನ್ನ ಭಾರತದ 12ನೇ ಪ್ರಧಾನಿ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಐಕೆ ಗುಜ್ರಾಲ್ಗೆ ಮೊದಲು ಅಗ್ನಿ ಪರೀಕ್ಷೆ ಸಂಯುಕ್ತ ರಂಗದಿಂದಲೇ ಎದುರಾಗುತ್ತೆ. ಮೇವ್ ಹಗರಣದಲ್ಲಿ ಬಿಹಾರ ಮುಖ್ಯಮಂತ್ರಿ ಆಗಿದ್ದಂಥ ಲಾಲು ಪ್ರಸಾದ್ ಯಾದವ್ ವಿರುದ್ಧ CBI ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತೆ. ಪ್ರಧಾನಿ ಗುಜ್ರಾಲ್ ಸಾರ್ವಜನಿಕವಾಗಿಯೇ ಲಾಲುಗೆ ರಾಜೀನಾಮೆ ನೀಡುವಂತೆ ಸೂಚನೆಯನ್ನ ಕೊಡ್ತಾರೆ. ಆದರೆ ಲಾಲು ಆ ಸಲಹೆಯನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಮುಂದೆ CBI ನಿರ್ದೇಶಕ ಜೋಗಿಂದರ್ ಸಿಂಗ್ರನ್ನೇ ಎತ್ತಂಗಡಿ ಮಾಡಿದಾಗ ಅದು ಲಾಲೂರನ್ನ ರಕ್ಷಿಸುವ ನಡೆಯಾಗಿ ಕಂಡು ಬಂದಿತು. ಲಾಲು ಪ್ರಸಾದ್ ಯಾದವ್ ಜನತಾ ದಳದಿಂದ ಹೊರಬಂದು ತಮ್ಮದೇ ಆದಂತಹ ರಾಷ್ಟ್ರೀಯ ಜನತಾ ದಳವನ್ನ ಕಟ್ಟಿಕೊಡ್ತಾರೆ. ಹೊಸ ಪಕ್ಷವನ್ನ ಸ್ಥಾಪಿಸಿದ ಬಳಿಕವೂ ಕೂಡ ಲಾಲು ಗುಜ್ರಾಲ್ರನ್ನ ಬೆಂಬಲಿಸಿದ್ರು. ಆದರೆ ಗುಜ್ರಾಲ್ಗೆ ತಮ್ಮ ಅಧಿಕಾರದ ಅವಧಿಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. 1997ರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಶಿಫಾರಸನ್ನ ಮಾಡಿದ್ದು ಗುಜ್ರಾಲ್ ಸರ್ಕಾರದ ಮತ್ತೊಂದು ವಿವಾದಾತ್ಮಕ ನಡೆಯಾಗಿತ್ತು. ಆ ಶಿಫಾರಸನ್ನ ರಾಷ್ಟ್ರಪತಿ KR ನಾರಾಯಣ್ ವಾಪಸ್ ಕಳಿಸಿದ್ರು ಮತ್ತು ಅಲಹಾಬಾದ್ ಹೈಕೋರ್ಟ್ ಕೂಡ ಅದನ್ನ ವಜಾ ಮಾಡುತ್ತೆ. 1997ರಲ್ಲಿ ರಾಜೀವ್ ಗಾಂಧಿ ಹತ್ಯೆಯ ತನಿಖೆ ನಡೆಸುತ್ತಿದ್ದ ಚೈನ್ ಆಯೋಗದ ವರದಿಯೂ ಕೂಡ ಸೋರಿಕೆ ಆಗುತ್ತೆ. ಆ ವರದಿಯಲ್ಲಿ LTTEಗೆ DMK ಬೆಂಬಲಿಸಿದ ಮಾಹಿತಿಯೂ ಕೂಡ ಇತ್ತು. ಆಗ ಸಂಯುಕ್ತ ರಂಗದ ಸರ್ಕಾರದಲ್ಲಿ DMK ಕೂಡ ಸೇರಿಕೊಂಡಿತು. ಕಾಂಗ್ರೆಸ್ ಈ TMK ಸದಸ್ಯರನ್ನ ಕೈ ಬಿಡುವಂತೆ ಒತ್ತಾಯ ಕೂಡ ಮಾಡುತ್ತೆ. ಐಕೆ ಗುಜ್ರಾಲ್ ನಿರಾಕರಿಸಿದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ನೀಡಿದಂಥ ಬೆಂಬಲವನ್ನ ಕಾಂಗ್ರೆಸ್ ಹಿಂತೆಗೆದುಕೊಳ್ಳುತ್ತೆ. ಐಕೆ ಗುಜ್ರಾಲ್ ಸರ್ಕಾರವು ಕೇವಲ ತಿಂಗಳಲ್ಲಿ ಮುರಿದು ಬೀಳುತ್ತೆ. 1997ರ ನವೆಂಬರ್ 28ರಂದು ಗುಜ್ರಾಲ್ ರಾಜೀನಾಮೆಯನ್ನು ನೀಡ್ತಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ರಚಿಸಲು ಒಂದಿಷ್ಟು ಪ್ರಯತ್ನ ನಡೆಯುತ್ತೆ. ಆದರೆ ರಾಷ್ಟ್ರಪತಿ ಆದಂಥ ಆ ಪ್ರಯತ್ನಗಳನ್ನ ಬೆಂಬಲಿಸಲಿಲ್ಲ. ಹೀಗೆ 11ನೇ ಲೋಕಸಭೆಯ ಅವಧಿಯಲ್ಲಿ 3 ಮಂದಿ ಪ್ರಧಾನಿಗಳು ಬಂದು ಹೋದರೂ ಕೂಡ ಈ ಹಿಂದಿನ ಲೋಕಸಭೆಯ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರಕ್ಕೆ ಹೋಲಿಸಿದ್ರೆ ಈ ಅವಧಿಯಲ್ಲಿ 3 ಪ್ರಧಾನಿಗಳು ದೇಶವೇ ತಿರುಗಿ ನೋಡುವಂತ ಸಾಕಷ್ಟು ಒಳಿತನ್ನ ಮಾಡಿದ್ರು. 12ನೇ ಲೋಕಸಭೆ ಚುನಾವಣೆ ಇಡೀ ದೇಶದ ಸಜ್ಜಾಗಿತ್ತು. ವಿಪಕ್ಷಗಳು ಏನ್ ಬೇಕಾದರೂ ಕೂಡ ಮಾಡಬಹುದಾಗಿತ್ತು, ಏನ್ ಬೇಕಾದರೂ ಕೂಡ ಬಯಸಬಹುದಿತ್ತು. ಅದೇ ಆ ಎಲ್ಲ ಲಕ್ಷಣಗಳನ್ನ ಗೋಚರಿಸ್ತಾ ಇತ್ತು. ವಾಜಪೇಯಿ ಹೊಸ ಹುಮ್ಮಸ್ಸಿನಲ್ಲಿ ಎದ್ದು ಬಂದಿದ್ರು ಫಿಕ್ಸ್ನಂತೆ. ನೋಡಿ, ಪ್ರಧಾನಿಯವರು ಮಾಡಿರುವಂಥ ಒಂದೊಂದು ಮಾಜಿ ಪ್ರಧಾನಿಯವರ ಸಾಧನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅದೆಷ್ಟೋ ಅಂತಂದರೆ ಕರ್ನಾಟಕಕ್ಕೆ ಆಗಿರ್ಬೋದು, ಇಡೀ ದೇಶಕ್ಕೆ ಆಗಿರ್ಬೋದು, ಆ ಸಂದರ್ಭದಲ್ಲಿ ಮಾಡಿದಂಥ ಒಂದೊಂದು ಸಾಧನೆಗಳು ಈಗಲೂ ಕೂಡ ನಮ್ಮೆಲ್ಲರ ನೆನಪಿರುವಂಥದ್ದು. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.